ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ 5ನೇ ಆರೋಪಿಯಾಗಿರುವಂಥ ಭೈರತಿ ಬಸವರಾಜ್ ಕಸ್ಟಡಿಗೆ ಮನವಿ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದ್ದ ವೇಳೆ ಸಿಐಡಿ ಮನವಿ. ಹಾಗಾದರೆ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿಗೆ ಯಾಕೆ ಬೇಕು? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಅಕ್ಯೂಸ್ಡ್ ನಂಬರ್ 5 ಭೈರತಿ ಬಸವರಾಜ್ ಕಸ್ಟಡಿ ಕೊಡಬೇಕು ಅಂತ ಸಿಐಡಿ ಕೇಳ್ತಾ ಇದೆ. ಹಾಗಾದರೆ ಸಿಐಡಿ ಕಸ್ಟಡಿಗೆ ಯಾಕೆ ಬೇಕು? ಸಿಐಡಿ ರಿಮಾಂಡ್ ಅರ್ಜಿಯಲ್ಲಿ ಯಾವ ಕಾರಣ ಕೊಟ್ಟಿದೆ? ಭೈರತಿ ಬಸವರಾಜ್ ಕಸ್ಟಡಿಗೆ 9 ಕಾರಣಗಳನ್ನು ಕೊಡ್ತಾ ಇದೆ. 9 ಕಾರಣಗಳನ್ನು ಸಿಐಡಿ ನಮ್ಮ ಕಸ್ಟಡಿಗೆ ಭೈರತಿ ಬಸವರಾಜ್ ಬೇಕು ಅಂತ ಹೇಳ್ತಾ ಇರೋದು. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲೂ ಕೂಡ ಸಿಐಡಿ ಮನವಿ ಮಾಡಿದೆ ಅಂತೆ. ಹಾಗಾದರೆ ಯಾಕೆ ಬೇಕು? ಏನು ಕಾರಣಗಳು? ಈ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಸಿಐಡಿ ಈಗಾಗಲೇ ಕಲೆ ಹಾಕಿದೆ ಅನ್ನುವಂಥ ಡೀಟೇಲ್ಸ್ಗಳು ಕೂಡ ಇದೆ. ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಗುಜರಾತ್ನ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದ ತಕ್ಷಣ ಸಿಐಡಿ ಅವರನ್ನು ಬಂಧಿಸಿತ್ತು. ಇದೀಗ ಅವರಿಗೆ ನಿನ್ನೆ ಕೆಲವೊಂದಿಷ್ಟು ಆರೋಗ್ಯದಲ್ಲಿ ಏರುಪೇರಾದ ಕಾರಣಕ್ಕಾಗಿ ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಈ ಟ್ರೀಟ್ಮೆಂಟ್ ವರದಿ ಸ್ಥಿರವಾಗಿದೆ ಅವರ ಆರೋಗ್ಯ ಅನ್ನೋದು ಬಂದ ತಕ್ಷಣವೇ ಇವರನ್ನು ನ್ಯಾಯಾಧೀಶರ ಮನೆ ಮುಂದೆ ಅವರ ಎದುರುಗಡೆ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಸಿಐಡಿ ಕೇಳುತ್ತೆ. ಹಾಗಾದರೆ ಏನು ಕಾರಣ? ಯಾವ ಕಾರಣಗಳನ್ನು ಸಿಐಡಿ ಕೊಡ್ತಾ ಇದೆ? ಸಿಐಡಿ ಕೊಟ್ಟಿರುವಂಥ ರಿಮಾಂಡ್ ಅರ್ಜಿಯಲ್ಲಿ ಯಾವ ಕಾರಣಗಳನ್ನು ಕೊಟ್ಟಿದೆ? ಹಾಗಾದರೆ 9 ಕಾರಣಗಳನ್ನು ಸಿಐಡಿ ಕೊಟ್ಟಿದೆ ಅಂತೆ. 9 ಕಾರಣಗಳನ್ನು. ಕೊಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳಿಂದ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಬೇಕು. ಕೃತ್ಯ ಪೂರ್ವದ ಚಲನವಲನದ ಬಗ್ಗೆ ಮಾಹಿತಿ ಪಡೆಯಬೇಕು. ಭೈರತಿ ಮೊಬೈಲ್ ಪತ್ತೆ ಆಗಿಲ್ಲ, ಮೊಬೈಲ್ ರಿಕವರಿ ಆಗಬೇಕು. ಸಾಕ್ಷಿದಾರರ ವಿಚಾರಣೆಗೆ ಒಳಪಡಿಸಿ ಹೇಳಿಕೆಯನ್ನು ಪಡೆಯಬೇಕು. ಆರೋಪಿಯ ಮನೆ ಮತ್ತು ಗೃಹ ಕಚೇರಿಯನ್ನು ಶೋಧ ನಡೆಸಬೇಕು. ಪಿತೂರಿ ನಡೆಸಿದ ಸ್ಥಳಗಳನ್ನು ಅವರಿಂದ ಗುರುತಿಸಬೇಕು. ಆರೋಪಿಯು ರಿಯಲ್ ಎಸ್ಟೇಟ್ ವ್ಯವಹಾರದ ಮಾಹಿತಿ ಬೇಕು. ಆರೋಪಿಯು A1 ಮತ್ತು A20 ಆರೋಪಿಗಳ ಮಾಹಿತಿ ಬೇಕಂತೆ. ಕೊಲೆಯಾದ ಬಿಕ್ಲು ಶಿವನಿಗೆ ಬೆದರಿಕೆ ಸಂಬಂಧ ದೂರಿನ ಬಗ್ಗೆ ವಿಚಾರಣೆ ಮಾಡಬೇಕು. A1 ಜಗ್ಗ ಹಾಗೂ A5 ಭೈರತಿ ಬಸವರಾಜ್ ಅವರಿಂದ ಜೀವ ಬೆದರಿಕೆ ಇದೆ ಅಂತ ಈ 9 ಕಾರಣಗಳನ್ನು ಸಿಐಡಿ ಕೊಟ್ಟಿದೆ ಅಂತ. ಹೀಗಾಗಿ ಅವರು ನಮ್ಮ ಕಸ್ಟಡಿಗೆ ಬೇಕು ಅಂತ ಕೋರ್ಟ್ಗೆ ಮನವಿ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಬಿಕ್ಲು ಶಿವ ಕೊಲೆ ಪ್ರಕರಣದ ಅಕ್ಯೂಸ್ಡ್ ನಂಬರ್ 5 ಭೈರತಿ ಬಸವರಾಜ್ ಕಸ್ಟಡಿಗೆ ಏನೇನು ಕಾರಣಗಳಿದೆ ಸಿಐಡಿ ಕಡೆ? ಪ್ರವೀಣ್, ಹಲ್ಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಇದು ಪ್ರೊಸೀಜರ್ ಪ್ರಕಾರ ಆರೋಪಿಯನ್ನ ಬಂಧಿಸಿ 24 ಗಂಟೆಯ ಒಳಗೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಮತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಕಸ್ಟಡಿಗೂ ಕೂಡ ಕೇಳ್ತಾರೆ. ಕಸ್ಟಡಿಗೆ ಕೇಳುವುದಕ್ಕೆ ಪ್ರಮುಖ ಕಾರಣಗಳನ್ನ ಮತ್ತು ಈ ಒಂದು ಕೇಸ್ನಲ್ಲಿ ಆರೋಪಿಯ ಇನ್ವಾಲ್ವ್ಮೆಂಟ್ ಏನಿದೆ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ರಿಮಾಂಡ್ ಕಾಪಿಯನ್ನು ಕೂಡ ಕೊಡಲಾಗುತ್ತೆ. ಅಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನಂದ್ರೆ, ಈ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಈ ವಿಚಾರಣೆ ವೇಳೆ ಸತ್ಯಾಂಶವನ್ನ ಇವರು ಮರೆಮಾಚಿದ್ದಾರೆ ಮತ್ತು ತನಿಖೆ ವೇಳೆ ದೊರೆತ ಸಾಕ್ಷ್ಯಾಧಾರಗಳಿಂದ ಕೂಲಂಕುಷ ವಿಚಾರಣೆಯನ್ನು ಮಾಡಿ ಹೇಳಿಕೆ ದಾಖಲಿಸಿಕೊಳ್ಬೇಕು ಭೈರತಿ ಅವರದು. ಮತ್ತು ಆರೋಪಿಯ ಕೃತ್ಯ ಪೂರ್ವದ ಚಲನವಲನದ ಬಗ್ಗೆನೂ ಕೂಡ, ಅಂದ್ರೆ ಈ ಕಾನ್ಸ್ಪಿರಸಿಯಲ್ಲಿ ಏನೆಲ್ಲ ಪ್ಲಾನ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಮತ್ತು ಆರೋಪಿ ಭೈರತಿ ಬಸವರಾಜ್ ದಸ್ತಗಿರಿ ಮಾಡಿದಂತಹ ಸಮಯದಲ್ಲಿ ಆತ ಬಳಕೆ ಮಾಡ್ತಾ ಇದ್ದಂತಹ ಮೊಬೈಲ್ಗಳು ಕೂಡ ಇನ್ನೂ ಪತ್ತೆಯಾಗಿಲ್ಲ ಮತ್ತು ಅವುಗಳ ರಿಕವರಿ ಬಾಕಿ ಇದೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ಇನ್ನು ಸಾಕ್ಷಿದಾರಗಳನ್ನ ವಿಚಾರಣೆಗೊಳಪಡಿಸಿ ಆರೋಪಿಗಳ ಹೇಳಿಕೆ ಸಮಂಜಸವಾಗಿದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಖಾತರಿ ಪಡಿಸ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಆರೋಪಿಯ ಮನೆ ಆಗಿರ್ಬೋದು, ಗೃಹ ಕಚೇರಿ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಶೋಧ ನಡೆಸಬೇಕು ಮತ್ತು ಆರೋಪಿ ಎಲ್ಲೆಲ್ಲಿ ಈ ಕೃತ್ಯದ ಸಂದರ್ಭದಲ್ಲಿ ಓಡಾಡಿದ್ದಾನೆ ಅಲ್ಲೆಲ್ಲ ಕೂಡ ಮಾಹಿತಿಗಳನ್ನ ಸಂಗ್ರಹಿಸಬೇಕು. ಮತ್ತು ಆರೋಪಿ ಘಟನೆಗೂ ಮುನ್ನ ಇತರೆ ಆರೋಪಿಗಳ ಜೊತೆ, ಅಂದ್ರೆ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗಿದ್ವು. ಈ ಮಲಯಾಳಿ ಅಜಿತ್ ಆಗಿರಬಹುದು, ಜಗ್ಗ ಆಗಿರಬಹುದು ಮತ್ತು ಇನ್ನೂ ಕೆಲವರ ಜೊತೆನೂ ಕೂಡ ಭೈರತಿ ಅವರ ಫೋಟೋಗಳು ವೈರಲ್ ಆಗಿದ್ವು.
ಈ ಹಿನ್ನೆಲೆಯಲ್ಲಿ ಅವರ ಜೊತೆ ಏನು ಇವರ ಭೈರತಿಯವರ ಲಿಂಕ್ ಇದೆ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಪರಿಶೀಲನೆ ನಡೆಸಬೇಕು. ಮತ್ತು ಪಿತೂರಿಯನ್ನೇ ಯಾವ ರೀತಿ ಮಾಡಿದ್ರು ಮತ್ತು ಆರೋಪಿ ರಿಯಲ್ ಎಸ್ಟೇಟ್ ವ್ಯವಹಾರ ಕೂಡ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಮುಖ್ಯವಾದ ಅಂಶವನ್ನೇ ಕೂಡ ಇಲ್ಲಿ ಸಿಐಡಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಒಂದು ಜಾಗದ ಪ್ರಾಪರ್ಟಿ ವಿಷಯವಾಗಿಯೇ ಹತ್ಯೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಇರುವಂತದ್ದು. ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಇವರು ತೊಡ್ಕೊಂಡಿದ್ದಾರೆ ಭೈರತಿಯವರು. ಹೀಗಾಗಿ ಆವಾಗಿನೂ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ. ಮತ್ತು ಈ ಒಳಸಂಚಿ ಏನೇನಿದೆ ಆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬೆಂಬಲ ನೀಡ್ತಾರಲ್ಲ, ಬೇರೆಯವರಿಗೂ ಬೆಂಬಲ ನೀಡಿದ್ದಾರೆ ಅನ್ನೋ ಒಂದು ಆಂಗಲ್ ಗಂಭೀರ ಆರೋಪ ಇದೆ. ಆ ಬಗ್ಗೆ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ. ಮತ್ತು ಈ A1 ಆರೋಪಿ ಮತ್ತು A20 ಆರೋಪಿ, A1 ಆರೋಪಿ ಜಗ್ಗ ಮತ್ತು A20 ಆರೋಪಿ ಮಲಯಾಳಿ ಅಜಿತ್ ಏನಿದ್ದಾರೆ, ಇವ್ರ ಜೊತೆನೂ ಕೂಡ ನಿರಂತರವಾದ ಸಂಪರ್ಕದಲ್ಲಿ ಭೈರತಿ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಆಂಗಲ್ ಅನ್ನು ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಕಾರಣಗಳನ್ನ ಕೊಡಲಾಗಿದೆ. ಒಟ್ಟು 9 ಕಾರಣಗಳನ್ನ ಕೋರ್ಟ್ ಮುಂದೆ ಇಟ್ಟು ಒಂದು ಅರ್ಜಿ ಕಸ್ಟಡಿಗೆ ಕೇಳಲಾಗಿತ್ತು. ಆದ್ರೆ ಭೈರತಿ ಬಸವರಾಜ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಮತ್ತು ಈಗಾಗಲೇ ಅವರನ್ನ ಜಯದೇವ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. 10 ಗಂಟೆ ಸುಮಾರಿಗೆ ತನಿಖಾಧಿಕಾರಿ ಕೈಗೆ ಹೆಲ್ತ್ ರಿಪೋರ್ಟ್ ಸೇರುತ್ತೆ. ಅದಾದ್ಮೇಲೆ ಅಡ್ಮಿಟ್ ಆಗ್ಲೇಬೇಕು ಅಂತ ಹೇಳಿದ್ರೆ ರಿಪೋರ್ಟ್ ಮಾತ್ರ ನ್ಯಾಯಾಧೀಶರ ಗಮನಕ್ಕೆ SPC ಅವರು ತರ್ತಾರೆ. ಅದಾದ್ಮೇಲೆ ಭೈರತಿಯವರನ್ನ ಏನಾದ್ರೂ ಕೂಡ ಆರೋಗ್ಯ ಎಲ್ಲ ಸರಿಯಾಗಿದೆ, ಈ ಎಕೋ ಟೆಸ್ಟ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ ಅವರನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸ ಆಗುತ್ತೆ. ಅದಾದ್ಮೇಲೆ ಮತ್ತೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಕಾರಣಗಳು ಮತ್ತು ಮುಂದಿನ ತನಿಖೆಯ ಹಂತ ಏನೇನಿದೆ ಅವೆಲ್ಲವನ್ನು ಕೂಡ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸದಸ್ಯದ ಆ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರವೇಶ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.